ಪ್ರತಿಯೊಂದಕ್ಕೂ ಒಂದೊಂದು ಸ್ವಭಾವ ಅಂತ ಇರುತ್ತೆ ಅಲ್ವಾ. ಬೆಂಕಿಯ ಸ್ವಭಾವ ಬಿಸಿ, ನೀರಿನ ಸ್ವಭಾವ ತಂಪು, ಸಕ್ಕರೆಯ ಸ್ವಭಾವ ಸಿಹಿ, ಹಾಗೆ ಕಬ್ಬಿಣದ ಸ್ವಭಾವ ತುಕ್ಕಿಡಿಯೋದು. ಅದ್ರ ಸ್ವಭಾವವೇ ಅದು, ನೀವೇನು ಮಾಡಿದ್ರೂ ಬದಲಾಯಿಸೋಕ್ಕಾಗಲ್ಲ ಅದನ್ನು. ಹಾಗೆಯೇ ಎಲ್ಲ ಮನುಷ್ಯರಿಗೂ ಅವ್ರದ್ದು ಒಂದು ಸ್ವಭಾವ ಇರುತ್ತೆ, ಅದು ಹಾಗೆ ಉಳ್ಕೊಂಡ್ಬಿಡುತ್ತೆ. ಅವರು ಆ ಸ್ವಭಾವವನ್ನು, ಆ ಮನುಷ್ಯನಲ್ಲಿರುವ ಆ ಸ್ವಭಾವವನ್ನು ಬದಲಾಯಿಸೋದಕ್ಕೆ ನೀವೇನೇ ಉಪದೇಶ ಮಾಡಿದ್ರೂ ಆ ಉಪದೇಶ ಮಾತ್ರದಿಂದ ಅವನನ್ನು ಬದಲಾಯಿಸೋಕೆ ಸಾಧ್ಯವೇ ಇಲ್ಲ. ಈಗ ಕಳ್ಳತನ ಮಾಡುವುದು ಕಳ್ಳನ ಸ್ವಭಾವ, ಸುಳ್ಳು ಹೇಳುವುದು ಸುಳ್ಳನ ಸ್ವಭಾವ. ಅವನನ್ನು ನಾವು ಕಳ್ಳತನ ಮಾಡಬೇಡಪ್ಪ ಅಂತ ಉಪದೇಶ ಮಾಡಿದ್ರೆ ಅವನು ಬಿಡ್ತಾನ? ಇಲ್ಲ, ಅವನು ಆ ಕಳ್ಳತನವನ್ನು ಬಿಡೋದೇ ಇಲ್ಲ. ಸುಳ್ಳು ಹೇಳಬೇಡಪ್ಪ ಅಂತ ಉಪದೇಶ ಮಾಡಿದ್ರೆ ಅವನು ಬಿಡ್ತಾನ? ಇಲ್ಲ, ಆ ಸುಳ್ಳು ಹೇಳೋದನ್ನು ಅವನು ಬಿಡೋದಿಲ್ಲ. ಅಂದರೆ ಕೆಲವೊಂದನ್ನು ಉಪದೇಶ ಮಾಡಿ ಸರಿ ಮಾಡಲಿಕ್ಕೆ ಸಾಧ್ಯವಿಲ್ಲ. ಈಗ ನೀವು ಒಂದು ಉದಾಹರಣೆ ತಗೊಳ್ಳೋಣ. ಈಗ ನಾನು ಆಗಲೇ ಹೇಳಿದೆ, ಬೆಂಕಿಯ ಸ್ವಭಾವ ಬಿಸಿ, ನೀರಿನ ಸ್ವಭಾವ ತಂಪು. ಆಯಿತಾ? ನೀರಿನ ಸ್ವಭಾವ ತಂಪು ಅನ್ನೋದಾದರೆ ಒಂದು ತಪ್ಪಲಿ ಒಳಗಡೆ ನೀರು ಹಾಕಿಬಿಟ್ಟು ಸ್ಟವ್ ಗ್ಯಾಸ್ ಮೇಲೆ ಇಟ್ಟುಬಿಟ್ಟು ಗ್ಯಾಸ್ ಆನ್ ಮಾಡಿ ಬಿಸಿ ಮಾಡಿ ಬಿಸಿ ಮಾಡಿ ಬಿಸಿ ಮಾಡಿ ಬಿಸಿ ಮಾಡಿ ಎಷ್ಟು ಬಿಸಿ ಮಾಡಿ ಕೊತ 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 ಕುದಿಯೋ ಥರ ಬಿಸಿ ಮಾಡಿ ಒಂದು ಹಂತ ಹೋದ ಮೇಲೆ ಸ್ಟವ್ ಆಫ್ ಮಾಡಿ ಒಂದು 5 ನಿಮಿಷ ಬಿಟ್ಟು ನೋಡಿ. ಮತ್ತು ನೀವು ಮೊದಲು ಯಾವ ತಣ್ಣನೆ ನೀರನ್ನು ಇಟ್ಟಿದ್ರೋ ತಪ್ಪಲಿ ಒಳಗಡೆ ಅದೇ ಸ್ಥಿತಿಗೆ ಬಂದು ನಿಲ್ಲುತ್ತೆ. ನೀವು ಎಷ್ಟು ಬಿಸಿ ಮಾಡಿದ್ರೂ ಸ್ವಲ್ಪ ಸಮಯ ಕಳೆದ ಮೇಲೆ ಮತ್ತೆ ಅದು ತಣ್ಣನೆಯ ಸ್ವಭಾವಕ್ಕೆ ತನ್ನ ಸ್ವಭಾವ ಏನಿದೆ ಅಲ್ಲಿಗೆ ಬಂದು ನಿಲ್ಲುತ್ತೆ. ಹಾಗೆ ನೀವು ಒಬ್ಬ ಕುಡುಕನ ತಗೊಂಡೋಗಿ ರಿಹ್ಯಾಬ್ಗೆ ಹಾಕಿ ಬುದ್ಧಿ ಹೇಳಿಸಿ, ಸ್ವಾಮಿಗಳ ಕೈಲಿ ಹೇಳಿಸಿ, ಗುರುಗಳ ಕೈಲಿ ಹೇಳಿಸಿ, ಯಾರ ಕೈಲಿ ಹೇಳಿಸಿದ್ರು ಅವ್ನು ನಾಳೆಯಿಂದ ಅದನ್ನೇ ಮಾಡೋನು. ಹಾಗಾದರೆ ಪ್ರಯತ್ನ ಮಾಡಬಾರ್ದಾ? ನೋಡಿ, ಇಲ್ಲಿ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕಾದ್ದೇನೆಂದರೆ, ಒಳ್ಳೆಯ ಸ್ವಭಾವಗಳು ಇದ್ದಾವೆ, ಕೆಟ್ಟ ಸ್ವಭಾವಗಳು ಇದ್ದಾವೆ. ಸ್ವಭಾವಗಳು ಅಂದ ತಕ್ಷಣ ಕೆಟ್ಟದ್ದೇ ಅಂತಲೇ ಅಂದ್ಕೊಳ್ಳೋಂಗಿಲ್ಲ. ಕೆಲವೊಬ್ಬ ಮೌನವಾಗಿರ್ತಾವೆ, ಅವನು ಹೆಚ್ಚು ಮಾತಾಡಲ್ಲ, ಯಾರ ಸಭಾಸಕ್ಕೂ ಹೋಗಲ್ಲ. ನೋಡಿದವ್ರಿಗೆ ಅವನೊಂಥರ ಅಹಂಕಾರಿ ಥರ ಕಾಣ್ತಾನೆ. ಏನಪ್ಪ, ಯಾರ ಜೊತೆನೂ ಮಾತಾಡಲ್ಲ, ಯಾರ ಜೊತೆನೂ ಸೇರಲ್ಲ, ಏನು ತನ್ನಂಥ ಒಂದು ದೊಡ್ಡ ಜ್ಞಾನಿ ಅಂದ್ಕೊಂಬಿಟ್ಟವನ, ತನ್ನಂಥ ಒಂದು ದೊಡ್ಡ ಪಂಡಿತ ಅಂದ್ಕೊಂಬಿಟ್ಟವನ. ನೋಡೋರಿಗೆ ಏನೇನೋ ಅನಿಸುತ್ತೆ, ಅದು ಅವನ ಸ್ವಭಾವ. ಬಿಡಿ, ಅವನು ಯಾರಿಗೂ ತೊಂದರೆ ಮಾಡ್ತಿಲ್ಲ ತಾನೇ, ಅವನ ಬಾಡಿಗೆ ಅವನು ಮೌನವಾಗಿದ್ದಾನೆ, ಅವನ ಬಾಡಿಗೆ ಅವನು ಏಕಾಂತದಲ್ಲಿರ್ತಾನೆ, ಬಿಡಿ, ಅದು ಅವನ ಸ್ವಭಾವ. ಇನ್ನು ಪಟ 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 ಮಾತಾಡಿಕೊಂಡು ಮಾತೇ ನಿಲ್ಲಿಸಲ್ಲ ಅನ್ನೋರ್ದು ಒಂದು ಸ್ವಭಾವ ಇರುತ್ತೆ, ಬಿಡಿ, ಮಾತಾಡಲಿ. ಆದರೆ ಒಂದು ಅರ್ಥ ಮಾಡ್ಕೊಳ್ಳಿ, ಯಾವ ಸ್ವಭಾವಗಳು ನಿಮಗೆ ತೊಂದರೆ ಕೊಡ್ತಾ ಇದ್ದಾವೆ, ನಿಮ್ಮವರ ಕೆಲವು ಸ್ವಭಾವಗಳು ನಿಮಗೆ ತೊಂದರೆ ಕೊಡ್ತಾ ಇದ್ದಾವೆ, ಹೇಳಿ, ನಿಮ್ಮ ಈ ಗುಣ ಒಳ್ಳೆಯದಲ್ಲ, ಇದನ್ನು ತಿದ್ದುಕೊಳ್ಳಿ, ಹಿಂಗೆ ಮಾಡಿ ಹಿಂಗೆ ಮಾಡಿ ಹಿಂಗೆ ಮಾಡಿ. ಆಗಲ್ವಾ? ದಯವಿಟ್ಟು ಅದನ್ನು ವಿಧಿಗೆ ಬಿಟ್ಟುಬಿಡಿ, ಅದನ್ನು ಕಾಲಕ್ಕೆ ಬಿಟ್ಟುಬಿಡಿ. ಅದು ಕಾಲದ ಈ ಪ್ರವಾಹದಲ್ಲಿ ಮುಂದೆಲ್ಲೋ ಸರಿ ಹೋಗೋದಿದೆ, ಆದರೆ ನಿಮ್ಮ ಪ್ರಯತ್ನದಿಂದ ಅದು ಸರಿ ಹೋಗದೇ ಇರ್ಬೋದು. ಇದಕ್ಕೆ 2 ಪರಿಹಾರ. ಈಗ ನಿಮ್ಮ ಮಗ ಓದ್ತಾ ಇಲ್ಲ, ಅವನಿಗೆ ಒಂದು ಅಕ್ಷರ ಬರಲ್ಲ, ಅಥವಾ ಎದೆ ಸೆಳೆದ್ರು ಒಂದು ಅಕ್ಷರ ಇಲ್ಲ ಅನ್ನೋ ಸ್ಥಿತಿಗೆ ತಲುಪಿಟ್ಟಿದ್ದ. ಅದು ಅವನ ಸ್ವಭಾವ, ಏನೋ ಅವನ ವಿದ್ಯೆ ಹತ್ತಲ್ಲ. ಅವನು ನೋಡಿದ್ರೆ ಬರೀ ತೋಟದ ಕೆಲಸ, ಮನೆ ಕೆಲಸ, ಆ ಕೆಲಸ ಈ ಕೆಲಸ ಅಂತ ಮಾಡ್ತಾನೆ ಹೊರತು ಪುಸ್ತಕದ ಮುಂದೆ ಕೂತ್ಕೊಳ್ಳೋ ಅಂದರೆ ಅವ್ನು ಕೂತ್ಕೊಳ್ಳಲ್ಲ. ಓಕೆ, ಮೊದಲು ಅದನ್ನು ಒಪ್ಕೊಳ್ಳಿ. ಅಯ್ಯೋ, ಅವ್ರ ಮಕ್ಕಳೆಲ್ಲ ಹಂಗೆ ಓದ್ತಾರೆ, ನಮ್ಮ ಮಗ ಹಿಂಗೆ ಆಗ್ಬಿಟ್ಟ ಅಂದರೆ ಯಾವ ಸ್ವಭಾವವನ್ನು ನೀವು ಬದಲಾಯಿಸೋಕೆ ಆಗುವುದಿಲ್ವೋ ಅದನ್ನು ನೀವು ಹೆಚ್ಚು ಎಲ್ಲಿ ಹೇಳ್ಕೊಂಡು ಕಿರ್ಚಾಡಿ ದುಃಖ ಮಾಡಿಕೊಂಡ್ರೆ ಅದಕ್ಕೆ ಪ್ರಯೋಜನ ಇಲ್ಲ. ಆ ಸ್ವಭಾವ ನಿಜವಾಗ್ಲೂ ತೀರಾ ಹೀನಾಯವಾದದ್ದ ಅಂತ ಮೊದಲು ಫೈಂಡ್ ಔಟ್ ಮಾಡ್ಕೊಳ್ಳಿ. ಇಲ್ಲ ಸರ್, ಅಷ್ಟೇನು ಕೆಟ್ಟದ್ದಲ್ಲ, ಅವನು ಓದಲ್ಲ ಹೌದು, ಬಟ್ ಅದರಿಂದ ಏನು ಮನೆಗೆ ತೊಂದರೆ ಆಗಿಲ್ಲ. ಓಕೆ, ಅವನಿಗೆ ಯಾವುದ್ರ ಮೇಲೆ ಆಸಕ್ತಿ ಇದೆ ಅದ್ರ ಕಡೆ ಅವನನ್ನು ಪ್ರೋತ್ಸಾಹ ಮಾಡಿ. ಹಾಗಂತ ಕುಡಿಯೋರನ್ನು, ಸರ್ ಕುಡಿತಾನೆ, ನನ್ನ ಗಂಡ ಕುಡಿತಾರೆ, ಅಥವಾ ನನ್ನ ಪ್ರೋತ್ಸಾಹ ಮಾಡಬೇಕಾ ಸರ್? ಹಂಗಲ್ಲ. ಕುಡಿಯೋದಿಕ್ಕೆ ಅಥವಾ ಆ ಚಟಕ್ಕೆ ನಿಮ್ಮ ಬೆಂಬಲ ಸಿಗೋದು ಬೇಡ. ಅದನ್ನು ಬಿಟ್ಟು ನಿಮ್ಮ ಕೈಲಿ ಆತನ ಬದಲಾಯಿಸೋಕ್ಕಾಗಲ್ಲ ಅಂದರೆ ಬಿಟ್ಬಿಡಿ. ಮುಂದೆ ಕಾಲದ ಈ ಪ್ರವಾಹದಲ್ಲಿ ಎಲ್ಲೋ ಒಂದು ಕಡೆ ಪೆಟ್ಟು ಬೀಳುತ್ತೆ, ಸರಿ ಹೋಗ್ತಾರೆ. ಸೊ ದಯವಿಟ್ಟು ಈ ಕೆಲವು ಸ್ವಭಾವಗಳನ್ನು ಬದಲಾಯಿಸೋಕೆ ಆಗದೇ ಇದ್ದಾಗ ಒಪ್ಕೊಳ್ಳಿ, ಹೌದು ಈತ ಇರೋದೇ ಹೀಗೆ, ಅಥವಾ
ಇವಳಿರೋದೇ ಹೇಗೆ. ಕೆಲವೊಬ್ಬರು ಸೊಸೆಯಂದಿರು ಹೇಳ್ತಾರೆ ಬಂದು, ನಮ್ಮ ಅತ್ತೆ ಯಾವಾಗಲೂ ವಟ 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 ಅಂತಿರ್ತಾಳೆ ಆಯಿತು, ಅವ್ರು ಮೊದಲಿಂದ ಹಂಗೆ ಬಂದುಬಿಟ್ಟಿದ್ದಾರೆ, ಬಿಡಿ. ನಿಮಗೆ ತೊಂದರೆ ಆಗಬಾರ್ದು ಮತ್ತು ನಿಮ್ಮಿಂದ ಅವ್ರಿಗೂ ತೊಂದರೆ ಆಗಬಾರ್ದು, ಮನೆಗೆ ತೊಂದರೆ ಆಗಬಾರ್ದು, ಅಷ್ಟು ಮಾಡಿ. ಇಲ್ಲ ಅವ್ರ ಸ್ವಭಾವನೆ ಅಂಥದ್ದು, ಬಿಟ್ಬಿಡಿ. ಹಾಗಾಗಿ ದೊಡ್ಡವರು ಹೇಳೋದು, ಆ ಸ್ವಭಾವ ಇದೆಯಲ್ಲ, ಅದನ್ನು ಉಪದೇಶದಿಂದ ಪ್ರಯತ್ನದಿಂದ ಕೆಲವೊಮ್ಮೆ ಸರಿ ಮಾಡಲಿಕ್ಕಾಗುವುದಿಲ್ಲ. ಅದಕ್ಕೆ ಕಾಲ, ಅದಕ್ಕೊಂದು ಸಮಯ, ಅದಕ್ಕೊಂದು ಕಾಲ ಬರುತ್ತೆ. ಆಗ ಅದೆಲ್ಲವೂ ತಾನಾಗಿ ಸರಿ ಹೋಗುತ್ತೆ. ಅಂಥವರಿಗೆ ಉಪದೇಶ ಮಾಡೋದನ್ನು ನಾವು ಮಾಡೋಕ್ಕೆ ಹೋಗಬಾರ್ದು. ಸೊ ನಮ್ಮಲ್ಲಿ ಆದಷ್ಟು ಒಳ್ಳೆಯ ಸ್ವಭಾವಗಳನ್ನು ಇಟ್ಟುಕೊಳ್ಳೋಣ. ಇನ್ನೊಬ್ಬರನ್ನು ಗೌರವಿಸೋದು ಒಂದು ಸ್ವಭಾವ. ತಾನು ಊಟ ಮಾಡುವ ಮುಂಚೆ ಎಲ್ಲರೂ ಊಟ ಮಾಡಿದ್ದಾರಾ ಅಂತ ತಿಳ್ಕೊಳ್ಳೋದು ಒಂದು ಸ್ವಭಾವ. ತನ್ನಂತೆ ಎಲ್ಲರೂ ಮನುಷ್ಯರು, ಎಲ್ಲರಿಗೂ ಕೂಡ ಒಂದು ಪ್ರೀತಿ ಬೇಕು. ನನಗೆ ಹೇಗೆ ಪ್ರೀತಿ ಗೌರವಗಳು ಬೇಕು, ಹಾಗೆ ಇನ್ನೊಬ್ಬರಿಗೂ ನಾನು ಪ್ರೀತಿ ಗೌರವಗಳನ್ನು ಕೊಡೋದನ್ನು ಕಲಿಬೇಕು. ಅದು ಒಂದು ಸ್ವಭಾವ. ಒಳ್ಳೆಯ ಸ್ವಭಾವಗಳನ್ನು ಬೆಳೆಸಿಕೊಳ್ಳೋಣ. ಕೆಟ್ಟ ಸ್ವಭಾವಗಳಿಂದ ನೀವು ನಿಮ್ಮ ಮನೆಯವರನ್ನು ಎದುರಿಸ್ಬೋದು, ನಿಮ್ಮ ಬೀದಿಯವರನ್ನು ಎದುರಿಸಬಹುದು, ಅಥವಾ ಅವರನ್ನು ನೀವು ಗೋಳುಕೊಳ್ಳಬಹುದು. ಆದರೆ ಇನ್ನು 3-4ನೇ ಬೀದಿಯವರು ನಿಮ್ಮನ್ನು ಹೊಡೆದಾಕ್ತಾರಷ್ಟೇ. ಕೆಟ್ಟ ಸ್ವಭಾವಗಳನ್ನು ಒಂದು ಹಂತದವರೆಗೂ ಈ ಸಮಾಜ ಅಥವಾ ಈ ಜನ, ಈ ಕುಟುಂಬ ಸಹನೆ ಮಾಡ್ತವೆ. ಒಂದು ಹಂತ ಆದಮೇಲೆ ನಿಮ್ಮವರೇ ನಿಮ್ಮನ್ನು ಪಾತಾಳಕ್ಕೆ ಕಳಿಸ್ಬಿಡ್ತಾರೆ. ಕುಡಿದು ನಾನು ಹೆಂಡ್ತಿಗೆ ಹೊಡಿಬೋದು, ಮಕ್ಕಳಿಗೆ ಹೊಡಿಬೋದು, ಅವರಿವ್ರಿಗೆ ಬೈಬೋದು, ಪಕ್ಕದ ಮನೆಯವ್ರನ್ನ ಒಂಚೂರು ಎದುರಿಸ್ಬೋದು. ಆದರೆ ಒಂದಷ್ಟು ದಿನ ಹೋದ್ಮೇಲೆ ಯಾರಿಗೊಬ್ಬನ ರೋಸ್ ಆಯ್ತು ಹೊಡೆದಾಗ್ತಾನೆ ಅಷ್ಟೇ. ಕೆಟ್ಟ ಸ್ವಭಾವಗಳು, ಅದು ಕೋಪ, ಅತಿ ಕಾಮ, ಅತಿ ಕ್ರೋಧ, ಮೋಹ, ಮಾತ್ಸರ್ಯ, ಈ ಎಲ್ಲ ದುರಭ್ಯಾಸಗಳು ಅಥವಾ ದುಷ್ಟ ಸ್ವಭಾವಗಳಿದ್ದಾವಲ್ಲ, ಇದರಿಂದ ಸಾಧಿಸೋದೇನೂ ಇಲ್ಲ, ಎಲ್ಲ ಕಳ್ಕೊಳ್ಳೋದೆ. ಮೊದಲು ಅನಿಸುತ್ತೆ, ನಾನು ಕೋಪದಿಂದ ಅವನನ್ನು ಬೈದು ಹಾಕಿಬಿಟ್ಟೆ, ಹೊಡೆದು ಹಾಕಿಬಿಟ್ಟೆ, ನನ್ನ ಕಂಡ್ರೆ ಹೆದರ್ತಾರೆ, ಹಂಗೆ ಗಡ 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 ನಡುಗ್ತಾರೆ ಅಂತ. ಏನೋ ಒಂದಷ್ಟು ದಿನ ನಡುಗ್ತಾರೆ, ಆಮೇಲೆ ಹೊಡೆದಾಕ್ತಾರೆ ಅಂದರೆ ನಿಮ್ಮನ್ನು ಕಾನೂನಾತ್ಮಕವಾಗಿಯೋ ಇಲ್ಲ ಕೋಪ ಬಂದು ನಿಮ್ಮನ್ನು ಬಡಿತಾರೆ, ಚಚ್ಚುತ್ತಾರೆ. ದುಃಖ ನರಕ ಯಾಕೆ ಬೇಕದು? ಹಾಗಾಗಿ ಒಳ್ಳೆಯ ಸ್ವಭಾವಗಳು ನಿಮ್ಗೆ ಒಳ್ಳೆಯದನ್ನೇ ಮಾಡ್ತವೆ. ದಯವಿಟ್ಟು ಒಳ್ಳೆಯ ಸ್ವಭಾವಗಳನ್ನು ಬೆಳೆಸ್ಕೊಳ್ಳಿ. ಯಾವುದನ್ನು ಸರಿ ಮಾಡಲಿಕ್ಕಾಗಲ್ವೋ ಅದನ್ನು ಬಿಟ್ಟುಬಿಡಿ. ಅದ್ರ ಬಗ್ಗೆ ತುಂಬ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ.